ನಮಸ್ಕಾರ ಸ್ನೇಹಿತರ. ಜೂನ್ ಹಾಗೂ ಜುಲೈ ತಿಂಗಳ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ವೃದ್ಧಾಪ್ಯ ವೇತನ ಜೊತೆಗೆ ವಿಧವಾ ಮಹಿಳೆಯರಿಗೆ ಹಾಗೆ ಅಂಗವಿಕಲರಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಯಾವಾಗಿನಿಂದ ಈ ದುಡ್ಡು ಪ್ರಾರಂಭವಾಗ್ತಾ ಇದೆ ಮತ್ತು ಕಳೆದ 2-3 ತಿಂಗಳಿನಿಂದ ನಿಮ್ಗೆ ಪಿಂಚಣಿ ಸರಿಯಾಗಿ ಜಮಾ ಆಗಿಲ್ಲ, ಒಂದ್ ತಿಂಗಳ ಹಣ ಬರೋದು, ಒಂದ್ ತಿಂಗಳ ಹಣ ನಿಲ್ಲೋದು, ಈ ರೀತಿನೂ ಕೂಡ ಆಗ್ತಾ ಇದ್ರೆ ಸೊ ನಾನು ಹೇಳ್ತಕ್ಕಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್, ಯಾಕಂದ್ರೆ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇದೆ. ಈಗ ಗೃಹಲಕ್ಷ್ಮಿ ಆಯ್ತು, ಇನ್ನೂ ಕೂಡ ವೆರಿಫಿಕೇಶನ್ ನಡೀತಾ ಇದೆ. ಹಾಗೆ ಗೃಹ ಜ್ಯೋತಿಯಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದ್ದಾರೆ. ಅನ್ನ ಭಾಗ್ಯದಲ್ಲಿ ಕೂಡ ಬದಲಾವಣೆ, ಶಕ್ತಿ ಯೋಜನೆಯಲ್ಲಿ ಕೂಡ ಬದಲಾವಣೆ. ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗಿರತಕ್ಕಂತಹ ಬದಲಾವಣೆಗಳು ಏನು? ಇಲ್ಲಿ ಕೂಡ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಸರ್ಕಾರಕ್ಕೆ ವಂಚನೆ ಮಾಡಿದಾರಂತ ಹೇಳಬಹುದು. ಸೊ ಬನ್ನಿ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಸರಿಯಾದ ಸಮಯಕ್ಕೆ ಪಿಂಚಣಿ ಬರ್ತಾ ಇರ್ಲಿಲ್ಲ. ಗ್ಯಾರಂಟಿಗಳು ಬರೋಕ್ಕಿಂತ ಮುಂಚಿತವಾಗಿ ಒಂದ್ ಸ್ವಲ್ಪ ನಾವು ಗಮನ ಹರಿಸಿದ್ದೆ ಆದ್ರೆ ಅದೇ ಟೈಮ್ ಈಗ ನೋಡಿ, ಜೂನ್ ತಿಂಗಳು ಪ್ರಾರಂಭವಾಯ್ತಪ್ಪ ಅಂದ್ರೆ ಜೂನ್ 1ನೇ ತಾರೀಕಿನಿಂದ ಜೂನ್ 5ನೇ ತಾರೀಕು ಒಳಗಾಗಿ ಪಿಂಚಣಿ ಯೋಜನೆಯ ದುಡ್ಡು ಜೂನ್ ತಿಂಗಳ ಹಣ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಎಷ್ಟು ಫಲಾನುಭವಿಗಳಿದ್ರು ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ತದನಂತರ ಜುಲೈ ತಿಂಗಳ ಪ್ರಾರಂಭವಾಯ್ತಂದ್ರೆ ಜುಲೈ ತಿಂಗಳ ಹಣ ಜುಲೈ ತಿಂಗಳಲ್ಲಿನೇ 1ನೇ ತಾರೀಕು ಹಿಡಿದು 5ನೇ ತಾರೀಕು ಒಳಗಾಗಿ ಕೇವಲ 5 ದಿನದ ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಈಗ ಹೇಗೆ 10ರಿಂದ 15 ದಿನ ಟೈಮ್ ತೆಗೆದುಕೊಳ್ಳುತ್ತೋ, ಅಥವಾ ಜೂನ್ ತಿಂಗಳದ ಜುಲೈ ತಿಂಗಳಲ್ಲಿ, ಜುಲೈದು ಆಗಸ್ಟ್ ನಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ಅಥವಾ ನವೆಂಬರ್ ನಲ್ಲಿ, ಈ ರೀತಿ 1 ತಿಂಗಳು ಅಥವಾ 2 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಮೊದಲು ಉಳಿಸ್ತಾ ಇರ್ಲಿಲ್ಲ. ಅದು ಯಾವುದೇ ಪಕ್ಷ ಇದ್ದಿದ್ರು ಸಹಿತ ಉಳಿಸ್ತಾ ಇರ್ಲಿಲ್ಲ. ಆದ್ರೆ ಇದೀಗ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಪಿಂಚಣಿದಾರರಿಗೆ ಸರಿಯಾಗಿ ಪಿಂಚಣಿ ಹೋಗ್ತಾ ಇಲ್ಲ. ಸೊ ಹೀಗಾಗಿ ಒಂದ್ ಸ್ವಲ್ಪ ಆಕ್ರೋಶಗಳು ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂತಹ ದುಡ್ಡು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಅವ್ರೇನೋ ಒಂದು ಉದ್ದೇಶ ಇಟ್ಕೊಂಡು ಕುಂತಿರ್ತಾರೆ. ಆ ದುಡ್ಡು ಬಂದ ಮೇಲೆ ನಾವು ಇದನ್ನ ಮಾಡಬೇಕು, ಈ ಕೆಲಸ ಮಾಡ್ಕೊಳ್ಬೇಕು, ನಮಗೆ ಈ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ಬೇಕು, ಅದರಲ್ಲಿ ವೃದ್ಧರು ಸೊ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು, ಹಾಗೆ ಹೀಗೆ ಅಂತ ಒಂದು ಥಿಂಕ್ ಮಾಡಿ ಇಟ್ಕೊಂಡಿರ್ತಾರೆ, ಉದ್ದೇಶವನ್ನ ಮಾಡಿರ್ತಾರೆ. ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಪಿಂಚಣಿ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಪಿಂಚಣಿದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಮನವಿ ಸರ್ಕಾರಕ್ಕೆ, ಸರಿಯಾದ ಸಮಯಕ್ಕೆ ಪಿಂಚಣಿ ಅಂತೂ ಜಮಾ ಮಾಡಬೇಕು. ಮತ್ತು ಜಮಾ ಅಂತೂ ಮಾಡ್ತಿದ್ದಾರೆ. ಯಾವುದೇ ಒಂದು ಪಿಂಚಣಿ, ಯಾವುದೇ ಒಂದು ತಿಂಗಳ ಹಣವನ್ನು ಕೂಡ ಪೆಂಡಿಂಗ್ ಉಳಿಸ್ತಾ ಇಲ್ಲ. ಕೆಲವೊಂದಿಷ್ಟು ತಿಂಗಳ ಪೆಂಡಿಂಗ್ ಉಳಿಸಿದ್ರು ತದನಂತರ ಕ್ಲಿಯರ್ ಮಾಡ್ತಿದ್ದಾರೆ. ಆದ್ರೆ ಪಿಂಚಣಿ ಜಮಾನೇ ಆಗಿಲ್ಲ ಅಂತ ಏನ್ ಹೇಳಕ್ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರ್ತಿದೆ. ಆದ್ರೆ ಎಲ್ಲ ಯೋಜನೆ ತರ ಈ ಯೋಜನೆಯಲ್ಲಿ ಕೂಡ ವೆರಿಫಿಕೇಶನ್ ನಡೀತಾ ಇತ್ತು. ಸೊ ಹಾಗಾದ್ರೆ ಕಳೆದ 2 ತಿಂಗಳ, ಅಂದ್ರೆ ಈಗ ಜೂನ್ ತಿಂಗಳದು ಕೂಡ ಬರಬೇಕು, ಇನ್ನು ಜುಲೈ ಪ್ರಾರಂಭವಾಗ್ತಾ ಇದೆ. ಈ ಜುಲೈ ತಿಂಗಳದು ಕೂಡ ಹಣವನ್ನ ಒಮ್ಮೆಲೆ ನಿಮ್ಮ ಅಕೌಂಟ್ ಗಳಿಗೆ ಜುಲೈನ 1ನೇ ವಾರದಲ್ಲಿ ಪ್ರಾರಂಭ ಮಾಡಲಿದ್ದಾರೆ. ಪ್ರಾರಂಭ ಏನೋ ಮಾಡ್ತಾರೆ, ನಿಮ್ಮ ಅಕೌಂಟ್ ಗಳಿಗೆ ನಿಮ್ಮ ದುಡ್ಡು 2 ತಿಂಗಳ ಹಣ ಬರುತ್ತೆ. ಆದ್ರೆ ಇಲ್ಲಿ ವೆರಿಫಿಕೇಶನ್ ಮಾಡುವಾಗ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಸೇಮ್ ಗೃಹಲಕ್ಷ್ಮಿ ಯೋಜನೆ ತರಾನೇ ಗೃಹಲಕ್ಷ್ಮಿಯಲ್ಲಿ ಕೂಡ ಲಕ್ಷಾಂತರ ಜನ ಮೃತಪಟ್ಟಿದ್ರು ಸಹಿತ ಅವರ ಅಕೌಂಟ್ ಗಳಿಗೆ ಹೇಗೆ ದುಡ್ಡು ಇದುವರೆಗೂ ಕೂಡ ಹೋಗ್ತಾ ಇತ್ತು, ನೂರಾರು ಕೋಟಿ ಗಟ್ಟಲೆ ದುಡ್ಡನ್ನ ಸರ್ಕಾರದಿಂದ ವಂಚನೆ ಮಾಡಿಬಿಟ್ಟಿದ್ದಾರೋ, ಸರ್ಕಾರಕ್ಕೆ ನಷ್ಟ ಆಗಿದೆಯೋ, ಅದೇ ರೀತಿ ಸೇಮ್ ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗಿದೆ. ಮುಖ್ಯವಾಗಿ ವೃದ್ಧರು. ಸೊ ವೃದ್ಧರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರವನ್ನ ತೆಗಿಸದೆ, ಮರಣ ಪ್ರಮಾಣ ಪತ್ರ ತೆಗಿಸಿದ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ, ಆಟೋಮೆಟಿಕ್ ಆಗಿ ಯೋಜನೆಗಳ ಲಾಭಗಳು ಬಂದಾಗ್ಬಿಡುತ್ತೆ. ಆದ್ರೆ ಅದನ್ನ ಮಾಡಿಸದೆ ಅಕೌಂಟ್ಗಳಿಗೆ ಪಿಂಚಣಿ ಹಾಗೆ ಜಮಾ ಆಗ್ತಾ ಇದ್ದು, ಆ ಪಿಂಚಣಿಯ ದುಡ್ಡನ್ನ ಮನೆಯವರು ATM ಅಥವಾ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಆ ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಇದೆ. ವೆರಿಫಿಕೇಶನ್ ನಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಆ ಲಕ್ಷಾಂತರ ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು, ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದವರು, ಈ ರೀತಿ ಸಾಕಷ್ಟು ಜನ ಇರ್ತೀರಿ.
ಸೊ ಮತ್ತು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ನಿಮ್ಮ ಅಕೌಂಟ್ ಗಳಿಗೆ ಬರ್ತಾ ಇಲ್ಲ, ನಾವು ಬದುಕಿದೀವಿ, ನಾವು ಎಲಿಜಿಬಲ್ ಇದೀವಿ ಅಂತ ನಮಗೆ ಕನ್ಫರ್ಮ್ ಇದೆ ಅಂತ ನೀವು ಅಂತ ಇದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಅಕೌಂಟ್ ಆಕ್ಟಿವ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ಮೇಲೆ ಅನುಮಾನ ಬಂದಿದೆ, ನೀವು ತೀರಿ ಹೋಗಿದಿರಿ ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನ ರದ್ದು ಮಾಡಿದ್ದಾರೆ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಪತ್ರವನ್ನ ನೀವು ಯಾವ ಬ್ಯಾಂಕ್ಗೆ ಈ ಒಂದು ಯೋಜನೆಯನ್ನ ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕ್ ಅಕೌಂಟ್ ಯಾವ್ದಿರತ್ತೆ ಆ ಬ್ಯಾಂಕ್ಗೆ ಹೋಗಿ ನಿಮ್ಮ ಒಂದು ಈ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಆ ಒಂದು ಮತ್ತೆ ರಿಟರ್ನ್ ಪಿಂಚಣಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗೆ ಇನ್ಫಾರ್ಮೇಶನ್ ಕಳಿಸ್ತಾರೆ. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಿ, ಯಾರಿಗೆ ಪಿಂಚಣಿ ಬರ್ತಾ ಇಲ್ಲ ಆದಷ್ಟು ಈ ವಿಷಯವನ್ನ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಈ ವಿಷಯದ ಕುರಿತಾಗಿ ಏನೇ ಡೌಟ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.